ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿವಕುಮಾರ್ ಅಂತ. ನಾನು ಮಕ್ಕಳ ಹಾಗೂ ನವಜಾತ ಶಿಶು ತಜ್ಞ. ನಾನು ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೇನೆ. ಈ ದಿನ ತುಂಬ ಜನ ಪೋಷಕರು ಈ ಒಂದು ವಿಷಯವಾಗಿ ಹಾಸ್ಪಿಟಲ್ಗೆ ಕರ್ಕೊಂಬರ್ತಾರೆ ತಮ್ಮ ಮಕ್ಕಳನ್ನು. ಅದರಲ್ಲೂ ಪರ್ಟಿಕ್ಯುಲರ್ಲಿ ಮೊದಲ 1 ವರ್ಷದಲ್ಲಿ ಹಾಸ್ಪಿಟ್ಲಿಗೆ ಬರೋ ಕಾರಣ ಏನಂತ ಹೇಳಿದ್ರೆ, ನನ್ನ ಮಗು ತಲೆ ಹಾಗೂ ನನ್ನ ಮಗು ಮೈ ತುಂಬ ಬಿಸಿ ಇರ್ತದೆ, ಇದು ಯಾಕಾಗುತ್ತೆ, ಇದು ನಿಜವಾಗ್ಲೂ ಆಗುತ್ತಾ, ಅದು ಜ್ವರನ ಅಲ್ವಾ, ಇದನ್ನು ಕಂಡುಹಿಡಿಯೋದು ಹೇಗೆ, ಇದಕ್ಕೆ ಉತ್ತರ ಏನು, ಈ ಒಂದು ಸಂದೇಹಗಳಿಂದ ತುಂಬ ದೂರದಿಂದ ಈ ಒಂದು ವಿಷಯವಾಗಿ ಮಕ್ಕಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬರ್ತಾರೆ. ಸೊ ಮೊದಲನೇ ಪ್ರಶ್ನೆ, ಇದು ನಿಜವಾಗ್ಲೂ ನಿಜನಾ? ಅಂದರೆ ಮಕ್ಕಳ ಮೈ ಯೂಶ್ವಲಿ 2ನೇ 3ನೇ ವರ್ಷ ಕಂಪೇರ್ ಮಾಡಿದ್ರೆ ಮೊದಲನೇ ವರ್ಷದಲ್ಲಿ ಬಿಸಿ ಇರುತ್ತಾ? ಮಕ್ಕಳು ತಲೆ ಸ್ವಲ್ಪ ಬಿಸಿ ಇರೋದು ನಾರ್ಮಲ್ಲ? ಹೌದು, ಅದು ನಾರ್ಮಲ್, ಕಂಪ್ಲೀಟ್ಲಿ ನಾರ್ಮಲ್ಲು. ಆ ಥರ ಬಿಸಿ ಇರೋದು ಅದು ನಿಜ. ಇಲ್ಲಿ ಪ್ರಶ್ನೆ ಯಾಕಾಗುತ್ತೆ, ನಮಗೆ ಅದು ಜ್ವರನ ಇಲ್ವಾ ಗೊತ್ತಾಗೋದು ಹೇಗೆ, ನಾರ್ಮಲಿ ಇದು ಯಾಕೆ ಆಗ್ತಿದೆ ಮಗುಗೆ ಅಂತ ತುಂಬ ಜನ ಪೋಷಕರು ಬಂದು ನಮಗೆ ಹೇಳ್ತಾರೆ. ಅದಕ್ಕೆ ಉತ್ತರ ಏನಂತ ಹೇಳಿದ್ರೆ, ಮಕ್ಕಳ ಮೆದುಳು ಮೊದಲ 1 ವರ್ಷದಲ್ಲಿ ಸುಮಾರು 70ರಷ್ಟು ಬೆಳವಣಿಗೆ ಆಗುತ್ತೆ. 2ರಿಂದ 3ನೇ ವರ್ಷ ಮಧ್ಯೆ ಇದು 90ರಷ್ಟು ಬೆಳವಣಿಗೆ ರೀಚ್ ಆಗುತ್ತೆ. 5ನೇ ವರ್ಷಕ್ಕೆ 100% ಬ್ರೈನ್ ಡೆವಲಪ್ಮೆಂಟ್ ಆಗಿಬಿಟ್ಟಿರುತ್ತೆ. ಈ ಮೊದಲ ವರ್ಷದಲ್ಲಿ ಈ 70ರಷ್ಟು ಮೆದುಳು ಡೆವಲಪ್ಮೆಂಟ್ ಆಗ್ತಿರುವಾಗ ಅದಕ್ಕೆ ಅಧಿಕವಾದ ರಕ್ತ ಸಂಚಾರ ಬೇಕು, ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಇರುತ್ತೆ. ಆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಇರುವಾಗ ಏನಾಗುತ್ತೆ, ತಲೆ ಬೆವರೋದು, ಅದೇ ರೀತಿಯಲ್ಲಿ ತಲೆ ಬಿಸಿ ಆಗೋದು, ಇದು ನಾರ್ಮಲ್ ಇದು ಮಕ್ಕಳಲ್ಲಿ. ಸೊ ತುಂಬ ಜನ ಪೋಷಕರು ಅದು ಹೇಳ್ತಾರೆ, ನನ್ನ ಮಗು ತುಂಬ ಬೆವರ್ತಾ ಇರುತ್ತೆ, ಮಲಗಿ ಎದ್ದಾಗ ತಲೆ ಎಲ್ಲ ಒದ್ದೆ ಆಗಿಬಿಟ್ಟಿರುತ್ತೆ ಅಂತ ಹೇಳ್ತಾರೆ. ಹೌದು, ಇದು ಕಂಪ್ಲೀಟ್ಲಿ ನಾರ್ಮಲ್ ಇದು. ಸೊ ಅದೇ ರೀತಿ ಮೈ ಯಾಕೆ ಬಿಸಿ ಆಗುತ್ತೆ? ಮಕ್ಕಳ ತೂಕ ಮೊದಲ ವರ್ಷದಲ್ಲಿ ಸುಮಾರು 7ರಿಂದ 10 kg ವೆಯ್ಟ್ ಡೆವಲಪ್ಮೆಂಟ್ ಆಗುತ್ತೆ. ಅದೇ ರೀತಿ 2ನೇ 3ನೇ ವರ್ಷದಲ್ಲಿ ಅಂದಾಜು 5 kg ಅಷ್ಟೇ ಆಗೋದು. ಅದೇ ರೀತಿ ಮೊದಲನೇ ವರ್ಷದಲ್ಲಿ 7ರಿಂದ 10 kg ವೆಯ್ಟ್ ಗೇನ್ ಆಗುತ್ತೆ. ಮಗು ತೂಕ ಬೆಳೀತಾ ಇದೆ. ಆ ಬೆಳೆಯುವಾಗ ರಕ್ತ ಸಂಚಾರನೂ ತೀರಾ ಜಾಸ್ತಿ ಇರುತ್ತೆ. ಆ ಜಾಸ್ತಿ ಇರುವಾಗ ಮೈ ಬಿಸಿ ಆಗುತ್ತೆ. ಇದು ಕಂಪ್ಲೀಟ್ಲಿ ನಾರ್ಮಲ್ ಮಕ್ಕಳಲ್ಲಿ. ಅದೇ ರೀತಿ ಇಲ್ಲಿ ಪೋಷಕರ ಪ್ರಶ್ನೆ ಅಂತ ಹೇಳಿದ್ರೆ, ಇದು ನಮಗೆ ಜ್ವರನ ಇಲ್ವಾ ಗೊತ್ತಾಗೋದು ಹೇಗೆ? ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಮಗು ಹುಟ್ಟಿ ಮನೆಗೆ ಬಂದ ತಕ್ಷಣ ಯಾವ ರೀತಿ ನೀವು ಬೇಬಿ ಎಸೆನ್ಷಿಯಲ್ ಕೇರ್ ಅಂತ ಎಲ್ಲ ಕಿಟ್ ರೆಡಿ ಮಾಡಿಟ್ಟಿರ್ತೀರಲ್ಲ, ಮಗು ಟೋಪಿ, ಮಗು ಸಾಕ್ಸು, ಹೊಸ ಬಟ್ಟೆ, ಮಗುಗೆ ಲೋಷನ್ನು, ಮಗುಗೆ ಸೋಪು, ಅದೇ ರೀತಿ ಎಸೆನ್ಷಿಯಲ್ ಕಿಟ್ಟಲ್ಲಿ ಈ ಥರ ಒಂದು ಡಿಜಿಟಲ್ ಥರ್ಮಾಮೀಟರ್ ಅಂತ ನೀವು ತರಲೇಬೇಕು. ಎಷ್ಟೋ ಸರಿ ಈ ಥರ ಅನುಮಾನ ಇದ್ದಾಗ ಈ ಥರ ಥರ್ಮಾಮೀಟರ್ನ ಮಗು ಕಂಕಳ ಕೆಳಗಡೆ ಇಟ್ಟು 1ರಿಂದ 2 ನಿಮಿಷ ಆದಮೇಲೆ ಬೀಪ್ ಸೌಂಡ್ ಬರುತ್ತೆ. ಆ ಬೀಪ್ ಸೌಂಡ್ ಬಂದಾಗ ತೆಗೆದು ನೋಡಬೇಕು. ಅದರಲ್ಲಿ ನಿಮಗೆ 100ಕ್ಕಿಂತ ಜಾಸ್ತಿ ಬಂದರೆ, 100 ಡಿಗ್ರೀಸ್ ಫ್ಯಾರನ್ಹೀಟ್ಗಿಂತ ಜಾಸ್ತಿ ಬಂದರೆ ಮಾತ್ರ ನಾವು ಅದನ್ನ ಜ್ವರ ಅಂತ ಹೇಳ್ತೇವೆ. ಮತ್ತು ಪೋಷಕರು ಕೇಳ್ತಾರೆ, ನಾರ್ಮಲ್ ಏನು? ಮಕ್ಕಳಲ್ಲಿ 95.5 ಟು 99.5 ನಾರ್ಮಲ್ ಟೆಂಪ್ರೇಚರ್. 95.5ರಿಂದ 99.5 ಒಳಗೆ ಇದು ನಾರ್ಮಲ್ ಟೆಂಪ್ರೇಚರ್. ಇದ್ರ ಮಧ್ಯೆ ಏನೇ ಬಂದರೂ ನಾರ್ಮಲ್. 95.5ಗಿಂತ ಕೆಳಗಡೆ ಹೋದರೆ ಮಗು ಮೈ ಸ್ವಲ್ಪ ತಣ್ಣಗಾಗಿದೆ ಅಂತ, 94ಕ್ಕಿಂತ ಕೆಳಗಡೆ ಹೋಗ್ಬಿಟ್ರೆ ತೀರಾ ತಣ್ಣಗಾಗಿದೆ ಅಂತ, ಅದು ಮಕ್ಕಳಿಗೆ ಒಳ್ಳೆಯದಲ್ಲ. ಆಯಿತಾ? ಮಕ್ಕಳು ಸೀರಿಯಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ. ಅದರಿಂದ ಅದನ್ನು ನೀವು ಅವಾಯ್ಡ್ ಮಾಡೋಂಥ ಟೈಮಲ್ಲಿ ಮಗುನ ಬೇಗ ಹೊಚ್ಚಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬರ್ಬೇಕು. ಅದೇ ರೀತಿ 99ವರೆಗಿಂತ 100 ಮಧ್ಯೆ ಇತ್ತು ಅಂದರೆ ಮಗು ಮೈ ಸ್ವಲ್ಪ ಬೆಚ್ಚಗಿದೆ ಅಂತ. ಎಷ್ಟೋ ಸರಿ ನೀವು ಮಗುನ ತುಂಬ ಕವರ್ ಮಾಡಿ ಬ್ಲ್ಯಾಂಕೆಟ್ಸ್ ಹಾಕಿ ಮಲಗಿಸಿದಾಗ ಮೈ ಸ್ವಲ್ಪ ಬಿಸಿ ಆಗುತ್ತೆ. ಅಂಥ ಟೈಮಲ್ಲಿ ಏನು ಮಾಡಿ, ಎಲ್ಲವನ್ನು ತೆಗೆದು ಆಯಿತಾ, ಸ್ವಲ್ಪ ಕಾಟನ್ ಬಟ್ಟೆ ಹಾಕಿ 2ರಿಂದ 5 ನಿಮಿಷ ಬಿಟ್ಟು ಮತ್ತೆ ಇನ್ನೊಂದ್ಸರಿ ಟೆಂಪ್ರೇಚರ್ ಚೆಕ್ ಮಾಡಿ ನೋಡಿ. ಅವಕ್ಕೂ ನಿಮ್ಗೆ ಏನಾದರೂ 99.7, 8, 9 ಬಂತು ಅಂತ ಹೇಳಿದ್ರೆ ಒಂದ್ಸರಿ ಹಾಸ್ಪಿಟ್ಲಿಗೆ ಬಂದು ಒಂದು ರೂಟೀನ್ ಚೆಕಪ್ ಮಾಡಿಸ್ಬಿಡಿ. ಅದೇ ನೀವು ಚೆಕ್ ಮಾಡಿದಾಗ 100ಕ್ಕಿಂತ ಜಾಸ್ತಿ ಬರ್ತಾ ಇದೆ ಅಂತ ಹೇಳಿದ್ರೆ ಮಗುಗೆ ಜ್ವರ ಇದೆ ಅಂತ. ಅಂಥ ಟೈಮಲ್ಲಿ ನಿಮ್ಮ ಮನೇಲಿ ಎಮರ್ಜೆನ್ಸಿ ಪ್ಯಾರಾಸಿಟಮಾಲ್ ಸಿರಪ್ ಇತ್ತು ಅಂದರೆ, ಡ್ರಾಪ್ಸ್ ಇತ್ತು ಅಂದರೆ ಅದನ್ನು ಹಾಕಿ ಆದಷ್ಟು ಬೇಗ ಹಾಸ್ಪಿಟ್ಲ್ ಕರ್ಕೊಂಡ್ಬರ್ಬೇಕು. ತೀರಾ ಜಾಸ್ತಿ ಜ್ವರ ಯಾವಾಗ ಅಂತೀವಿ, 103ಕ್ಕಿಂತ ಜಾಸ್ತಿ ಹೋದರೆ ಅದು ತೀರಾ ಜಾಸ್ತಿ ಜ್ವರ ಅಂತ ಹೇಳ್ತಾರೆ. ಸೊ ಆದ್ದರಿಂದ ಮಕ್ಕಳ ಪೋಷಕರು ಈ ಮಕ್ಕಳ ಹಣೆ ಹೊಟ್ಟೆ ಬಿಸಿ ಆಗೋದ್ರ ಬಗ್ಗೆ ತೀರಾ ಆತಂಕ ಬೇಡ. ಅದೇ ರೀತಿ ಅದನ್ನು ನೆಗ್ಲೆಕ್ಟ್ ಮಾಡೋದು ಒಳ್ಳೆಯದಲ್ಲ. ಸೊ ಎಲ್ಲ ಪೋಷಕರು ಮನೆಯಲ್ಲಿ ಈ ಥರ ಒಂದು ಡಿಜಿಟಲ್ ಥರ್ಮಾಮೀಟರ್ ಸುಮಾರು 200ರಿಂದ 300 ರೂಪಾಯಿ ಒಳಗಡೆ ನಿಮಗೆ ಸಿಕ್ಬಿಡುತ್ತೆ, ಒಳ್ಳೆ ಕಂಪನಿಯದ್ದು. ತೆಗೆದುಕೊಂಡು ಎಲ್ಲೇ ನಿಮಗೆ ಜ್ವರ ಅನಿಸ್ತದೆ ಟೆಂಪ್ರೇಚರ್ ಚೆಕ್ ಮಾಡಿ 100 ಮೇಲೆ ಬಂದರೆ ಹಾಸ್ಪಿಟ್ಲ್ ಕರ್ಕೊಂಬನ್ನಿ. ಅನವಶ್ಯಕವಾಗಿ ಆತಂಕ ಪಡುವ ಅಗತ್ಯ ಇಲ್ಲ. ಸೊ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಕೆಲವೊಂದಷ್ಟು ನಿಮ್ಮ ತಲೆಯಲ್ಲಿದ್ದ ಒಂದು ಅನುಮಾನಗಳು ಬಗೆಹರಿದಿವೆ ಅಂತ ನಾನು ಇಚ್ಛಿಸ್ತೇನೆ. ಸೊ ಧನ್ಯವಾದಗಳು.